ಗಂಗಾವತಿಯ ಗಡ್ಡಿ ಗ್ರಾಮದ ಸರ್ಕಾರಿ ಶಾಲೆ ಮುಚ್ಚದಿರಲು ಆಗ್ರಹ. ಎಐಡಿಎಸ್ಒ ನೇತೃತ್ವದಲ್ಲಿ ಪ್ರತಿಭಟನೆ. ಕೆಪಿಎಸ್ ಯೋಜನೆಗೆ ವಿದ್ಯಾರ್ಥಿಗಳು ಪೋಷಕರ ವಿರೋಧ. ಕೆಪಿಎಸ್ ಮ್ಯಾಗ್ನೆಟ್ ಯೋಜನೆ ವಿರೋಧಿಸಿ ಏಪ್ರಿಲ್ 10ರಂದು ನಡೆಯಲಿರುವ ರಾಜ್ಯ ಮಟ್ಟದ ಜನ ಸಮಾವೇಶಕ್ಕೆ ಹೋರಾಡಲು ಜನರ ಸಿದ್ಧತೆ. ಗಂಗಾವತಿ ತಾಲೂಕಿನ ಗಡ್ಡಿ ಗ್ರಾಮದ ಸರ್ಕಾರಿ ಶಾಲೆ ಮುಚ್ಚಬಾರದು ಎಂದು ಆಗ್ರಹಿಸಿ ಹಾಗೂ ಕೆಪಿಎಸ್ ಮ್ಯಾಗ್ನೆಟಿಕ್ ಯೋಜನೆ ವಿರೋಧಿಸಿ ಗ್ರಾಮದ ಬಸವಣ್ಣನ ಗುಡಿ ಹತ್ತಿರ ಎಐಡಿಎಸ್ಒ ವಿದ್ಯಾರ್ಥಿ ಸಂಘಟನೆ ನೇತೃತ್ವದಲ್ಲಿ ವಿದ್ಯಾರ್ಥಿಗಳು ಪೋಷಕರು ಪ್ರತಿಭಟನೆ ನಡೆಸಿದರು. ಎಐಡಿಎಸ್ಒ ರಾಜ್ಯ ಕಾರ್ಯದರ್ಶಿ ಮಂಡಳಿ ಸದಸ್ಯರಾದ ಸಿಂಧು ಕೌದಿ ಮಾತನಾಡಿ, ರಾಜ್ಯ ಸರ್ಕಾರ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ನಿಂದ 2500 ಕೋಟಿ ಸಾಲವನ್ನು ತಂದು ಕೆಪಿಎಸ್ ಮ್ಯಾಗ್ನೆಟ್ ಹೆಸರಿನಲ್ಲಿ ರಾಜ್ಯದಲ್ಲಿ 40,000ಕ್ಕೂ ಹೆಚ್ಚು ಸರ್ಕಾರಿ ಶಾಲೆಗಳನ್ನು ಮುಚ್ಚುತ್ತಿದ್ದಾರೆ. ಆ ಗಡ್ಡಿ ಶಾಲೆಯೂ ಕೂಡ ಈ ಪಟ್ಟಿಯಲ್ಲಿ ಇದೆ. ಈಗ ನಾವೆಲ್ಲರೂ ಒಗ್ಗಟ್ಟಾಗಿ ಸಾರ್ವಜನಿಕ ಶಿಕ್ಷಣ ಉಳಿಸಿ ಜನ ಸಮಿತಿ ನೇತೃತ್ವದಲ್ಲಿ ಸರ್ಕಾರಿ ಶಾಲೆಗಳನ್ನು ರಕ್ಷಿಸಿ ಬಲಪಡಿಸಲು ಪ್ರಬಲ ಹೋರಾಟ ಕಟ್ಟಬೇಕು ಎಂದರು. ಊರಿನ ಹಿರಿಯರಾದ ಸಂಗನಗೌಡ ಪಾಟೀಲ್ ಮಾತನಾಡಿ, ನಮ್ಮೂರಿನ ಶಾಲೆ ನಾವೆಲ್ಲರೂ ಯಾವುದೇ ಜಾತಿ ಧರ್ಮದ ಭೇದವಿಲ್ಲದೆ ಎಲ್ಲ ಮಹಾತ್ಮರ ಕಾರ್ಯಕ್ರಮಗಳನ್ನು ಭಾವೈಕ್ಯತೆಯಿಂದ ಆಚರಿಸಲು ಇರುವಂತಹ ಏಕೈಕ ಜ್ಞಾನದ ದೇವಾಲಯದಂತೆ ಅಂತಹ ನಮ್ಮೂರಿನ ಶಾಲೆಯನ್ನು ಮುಚ್ಚಿ ನಾವೆಲ್ಲ ನಮ್ಮ ಮಕ್ಕಳನ್ನು ಬೇರೆ ಊರಿಗೆ ಕಳುಹಿಸಿ ವಿದ್ಯಾಭ್ಯಾಸ ನೀಡಲು ಸಾಧ್ಯವೇ ಇಲ್ಲ. ನಾವೆಲ್ಲರೂ ಒಂದಾಗಿ ನಮ್ಮೂರಿನ ಶಾಲೆಯನ್ನು ಉಳಿಸಿಕೊಳ್ಳುತ್ತೇವೆ. ಶಿಕ್ಷಣಾಧಿಕಾರಿಗಳು ನಮ್ಮ ಶಾಲೆಯನ್ನು ಮುಚ್ಚುವುದಿಲ್ಲ ಎಂದು ಸ್ಪಷ್ಟನೆ ಕೊಡಬೇಕು. ಹಾಗೆ ಶಾಲೆ ಮುಚ್ಚುವ ಇಂತಹ ಕೆಪಿಎಸ್ ಮ್ಯಾಗ್ನೆಟ್ ಯೋಜನೆ ಸರ್ಕಾರ ರದ್ದುಗೊಳಿಸಬೇಕು ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನೆಯಲ್ಲಿ ಊರಿನ ಯುವ ಜನ ಸಂಘಟನೆಯ ಮುಖಂಡರಾದ ಶರಣು ಪಾಟೀಲ್ ಹಾಗೂ ಸಾರ್ವಜನಿಕ ಶಿಕ್ಷಣ ಉಳಿಸಿ ಸಮಿತಿ ಅಧ್ಯಕ್ಷರಾದ ಚನ್ನಬಸವ ಕುಂಬಾರ್, ಕಾರ್ಯದರ್ಶಿಯಾದ ಹನುಮೇಶ್ ವೀರಯ್ಯ ಹಿರೇಮಠ್, ಉಪಾಧ್ಯಕ್ಷರಾದ ಸುರೇಶ್ ಗಡ್ಡಿ, ಬಸವರಾಜ್ ತಾಳ್ವಾರ್, ಎಸ್ಡಿಎಂಸಿ ಅಧ್ಯಕ್ಷರಾದ ಫಕೀರಪ್ಪ ಪೂಜಾರ್, ಸದಸ್ಯರಾದ ಗಂಗಮ್ಮ ಉಪ್ಪಾರ್, ಹನುಮಂತಪ್ಪ, ಮುತ್ತಣ್ಣ, ತಿಮ್ಮಣ್ಣ, ನೀಲಮ್ಮ, ನಾಗವ್ವ ಉಪ್ಪಾರ್, ರನ್ನಮ್ಮ, ದುರ್ಗಮ್ಮ, ಬಾಲಪ್ಪ, ಮಾದಿಹಾಳ್, ಗಣೇಶಯ್ಯ, ಸ್ವಾಮಿ, ಯಮನೂರು ಉಪ್ಪಾರ್, ರಾಜಿಯಾ ಬೇಗಂ, ದ್ಯಾಮಮ್ಮ ಸೇರಿದಂತೆ ವಿದ್ಯಾರ್ಥಿಗಳು ಹಾಗೂ ಗ್ರಾಮಸ್ಥರು ಭಾಗಿಯಾಗಿದ್ದರು. ಹೊರಟಾರ ಸರ್ಕಾರದವರು ಅನ್ನೋದು ಎಲ್ಲೂ ಕೂಡ ಇವರು ಚರ್ಚೆ ಮಾಡಕ್ಕೆ ಜನಗಳ ಮಧ್ಯೆ ಬಿಟ್ಟಿಲ್ಲ. ಮೊದಲನೇದಾಗಿ ಹೇಳೋದಂತಂದ್ರೆ, ನಾವೆಲ್ಲ ಏನು ಅನ್ಕೊಂಡಿದೀವಿ, ಪ್ರಜಾಪ್ರಭುತ್ವದ ಒಂದು ವ್ಯವಸ್ಥೆ ಒಳಗಡೆ ಬದುಕಾಕತ್ತೀವಿ. ಎಲ್ಲ ಗೊತ್ತಿದೆ ನಿಮಗೆ. ಪ್ರಜಾಪ್ರಭುತ್ವ ಅಂದ್ರೆ ಪ್ರಜೆಗಳಿಗಾಗಿ, ಪ್ರಜೆಗಳಿಗೋಸ್ಕರ, ಪ್ರಜೆಗಳಿಗೆ ಏನು ಅನುಕೂಲ ಆಗುತ್ತೋ ಅದನ್ನ ಇವತ್ತು ಸರ್ಕಾರಗಳು ಮಾಡಬೇಕಾಗಿತ್ತು. ಬಟ್ ಇಲ್ಲಿ ತಗೊಂಡ್ರೆ ಶಿಕ್ಷಣದ ಬಗ್ಗೆ ನಾನು ಮಾತಾಡ್ತೀನಿ. ಶಿಕ್ಷಣದಲ್ಲಿ ಏನೇ ಒಂದು ನೀತಿನ ತರಬೇಕಂದ್ರೂ ಸರ್ಕಾರ ಮೊದಲು ಏನು ಮಾಡಬೇಕು, ಅದಕ್ಕೆ ಸಂಬಂಧಪಟ್ಟಂತ ಎಲ್ಲ ವ್ಯಕ್ತಿಗಳನ್ನು ಕೇಳಬೇಕು. ಯಾರನ್ನ? ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ಶಿಕ್ಷಣ ತಜ್ಞರಿದ್ದಾರೆ, ಮಕ್ಕಳಿಗೆ ಪಾಠ ಮಾಡಕ್ಕೆ ಶಿಕ್ಷಕರಿದ್ದಾರೆ, ಹಲವಾರು ಜನ ತಂದೆ ತಾಯಿಯಂದ್ರಿದ್ದಾರೆ, ಆಟ ಮಾಡಿದ್ದಾರೆ. ಈ ಎಲ್ಲರನ್ನೂ ಕೇಳಿಬಿಟ್ಟು ಒಂದು ಶಿಕ್ಷಣದಲ್ಲಿ ಏನೇ ಬದಲಾವಣೆ ಬರಬೇಕಂದ್ರೂ ತೆಳ ಹಂತದಿಂದ, ಎಲ್ಲಿಂದ ಇಲ್ಲಿ ಕೂತಂತ ತಾಯಿಯಂದ್ರು ತಂದೆಯಂದ್ರಿದ್ದೀರಿ, ನಮ್ಮ ಮಕ್ಕಳು ಯಾವ ಶಿಕ್ಷಣ ತಗೊಳ್ಬೇಕು, ಸಮಾಜದಲ್ಲಿ ಅವ್ರು ಒಳ್ಳೆ ವ್ಯಕ್ತಿಗಳಾಗಬೇಕಂದ್ರೆ ಅವರು ಸಲಹೆ ಕೊಡಬೇಕು ಸರ್ಕಾರಕ್ಕೆ. ಎಲ್ಲ ಶಿಕ್ಷಣ ತಜ್ಞರ ಸಲಹೆಯನ್ನ ತಗೊಂಡು ಒಂದು ಹೊಸ ಶಿಕ್ಷಣ ನೀತಿಯನ್ನ ಸರ್ಕಾರ ಎಲ್ಲ ಜನಗಳ ಒಪಿನಿಯನ್ ತಗೊಂಡು ಒಂದು ಶಿಕ್ಷಣ ನೀತಿಯನ್ನ ಸರ್ಕಾರ ರಚನೆ ಮಾಡಬೇಕಿತ್ತು. ಬದಲಾಗಿ ತನಗೆ ಯಾವುದು ಬೇಕೋ ಶಿಕ್ಷಣನ ಖಾಸಗೀಕರಣ ಮಾಡಕ್ಕೆ ತಮಗೆ ಯಾವುದು ನೀತಿ ಬೇಕು, ಏನಪ್ಪ ನಮ್ಮ ಸಾಲಿ ಇಲ್ಲಿ ಇದೆ ಅಂಬೋದೊಂದೇ ಇಲ್ಲಿ ಸಾಲಿ ಸ್ಟಾರ್ಟ್ ಮಾಡ್ಬೇಕಾದ್ನಪ್ಪ ಅಂತಂದ್ರೆ ನಮ್ಮ ಹಿರಿಯರು ಎಷ್ಟು ಹೋರಾಟ ಮಾಡ್ಯಾರ, ಅವ್ರು ಎಷ್ಟು ಕಷ್ಟಪಟ್ಟಾರ ಅಂಬೋದು ನಮಗೆ ಇನ್ನೊಬ್ಬರ ಬಾಯಲಿಂದ, ನಮಗಿನ ಹಿರಿಯರ ಬಾಯಲಿಂದ ಹೇಳಿದ ಮೇಲೆ ನಮಗೆ ಗೊತ್ತು. ಅವರು ದೇವಸ್ಥಾನದಾಗ ಕಲಿಸ್ಯಾರ, ಒಬ್ಬರು ಮನೆ ಒಳಗೆ ಕಲಿಸ್ಯಾರ, ಆಮೇಲೆ ನಮಗೆ ಸ್ಕೂಲ್ ಬಿಲ್ಡಿಂಗ್ಗಳು ಬಿಡುಗಡೆ ಆಗ್ಯಾವ. ಆ ಸ್ಕೂಲ್ ಬಿಲ್ಡಿಂಗ್ ನಮಗೆ ಸಿಗ್ಬೇಕಾದ್ನಪ್ಪ ಅಂತಂದ್ರೆ ಪ್ರತಿಯೊಬ್ಬರಿಗೆ ಜಾಗ ಕೊಟ್ಟಿತ್ತದು, ಗೌರ್ಮೆಂಟ್ ಆದ್ರೂ ಜಾಗ ಕೊಟ್ಟಿತ್ತು. ಶಾಲೆಗೆ ಜಾಗ ಇದ್ದಿಲ್ಲ ನಮ್ಮಲ್ಲಿ. ಅಂಥವರಿಗೆ ಆ ಮನೆಗಳು ಬೇರೆ ಕಡೆ ಜಾಗ ಕೊಟ್ಟು ಅಲ್ಲಿದ್ದಂಥವ್ರನ್ನ ಸ್ಥಳೀಕರನ್ನ ಬೇರೆ ಕಡೆ ಶಿಫ್ಟ್ ಮಾಡಿ ಆ ಜಾಗ ಸ್ಕೂಲಿಗೆ ಆಗಿ ಅಷ್ಟು ಜಾಗ ಉಳಿಸ್ಕೊಂಡಿವಿ. ಇವತ್ತು ಆ ಶಾಲೆ ಮುಚ್ಚತೈತೆ ಏನಪ್ಪ ಅಂತಂದರೆ, ಇವತ್ತು ಯಾವಾರ ಶುಕ್ರವಾರ, ಸೋಮವಾರ ದಿವಸ ಬಿ ಒ ಸರ್ ಹತ್ರ ಹೋಗಿ ಒಂದು ಲೆಟ್ರ್ ಮಾಡಿ, ಮುಂದೆ ಯಾವತ್ತಾದರೂ ಇದು ಶಾಲೆ ಮುಚ್ಚಿದ್ನಪ್ಪ ಅಂದ್ರೆ ಅದಕ್ಕೆ ಹೊಣೆಗಾರ ನೀವೇ ಆಗ್ತೀರಿ ಅಂತಂದೇಳಿ ಅವ್ರಿಗೆ ಹೋಗಿ ಸೋಮವಾರ ದಿವಸ ಎಷ್ಟೊತ್ತಿದ್ರು ಒಂದು ಅರ್ಜಿ ಕೊಟ್ಟು ಬರೋಣ. ಯಾಕಂದಪ್ಪ ಅಂತಂದ್ರೆ ಇವತ್ತು ನಮ್ಮ ಮಕ್ಕಳು ಅಲ್ಲಿ ಕಲಿಯಕತ್ತೇವನ್ನಪ್ಪ ಅಂತಂದ್ರೆ ನಮಗೆ ಹೆಮ್ಮೆಯ ವಿಷಯ. ಇಲ್ಲಿಂದ 5 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ಹೋಗ್ಬೇಕಂದಪ್ಪ ಅಂತಂದ್ರೆ ಸಣ್ಣ ಮಕ್ಕಳು ಹೋಗೋಕ್ಕಾಗಲ್ಲ. ಶಾಲೆಗೆ ಬಸ್ ಕಳಿಸ್ತು ಅಂತಂದೇಳಿ ಒಂದು ಏನಪ್ಪ ಅಂತಂದ್ರೆ ಇದಕ್ಕೆ ಇದನ್ನ ಸಿಗ್ತಾರಲ್ಲ, ಸುಣ್ಣ ಸಿಗ್ತಾರಲ್ಲ ಗಾಡಿಗೆ, ಆ ಥರ ಒಂದು ಹಚ್ಚಿದಂಗೆ ಅದು, ಮೂಗಿ ಸುಣ್ಣ ಹಚ್ಚಿದಂಗೆ. ಅದಕ್ಕೆ ಯಾರೂ ಕಿವಿಗೊಳ್ಳಾರ್ದಂಗೆ ನಮ್ಮೂರು ಶಾಲೆ ನಾವು ಉಳಿಸ್ಯಾನಕ ಒಂದು ಪ್ರಯತ್ನ ಪಡೋಣ.
ಇದು ಒಂದು ಸಂಸ್ಥೆ ಐತಿ, ಇವರಿಂದ ಬೆನ್ನತ್ತಿದ್ರೆ ಹೆಂಗಪ್ಪ ಏನಪ್ಪ ಅಂಬೋದು ಭಾವನೆ ಬೇಡ. ಇದು ಏನಪ್ಪ ನಾವು ನಾನಾ ಥರ ನಾವು 4 ಜನ ಇದೀವಿ, 4 ಪಕ್ಷದ ಇದ್ದೇವೆ, ಆದ್ರೆ ನಮ್ಮ ಸಾಲಿ ಸಂಬಂಧ ನಾವು 4 ಪಕ್ಷ ಕಟ್ಟೋದು ಬೇಡ, ನಾವು ಇದು ಮಾಡೋದು ಬೇಡ, ನಾವೆಲ್ಲರೂ ಕೂಡಿ ಒಂದಾಗಿ ನಮ್ಮ ಸಾಲಿ ಉಳಿಸೋಣ. ಅಲ್ಲಿ ಕಲಿತಕ್ಕಂಥ ಮಕ್ಕಳು ನಮ್ಮವು. ಇಲ್ಲಿ ಮನ್ಯಾಗ ನನ್ನ ಮಗ ನಂದನ್ನಪ್ಪ ಅಂತಂದ್ರೆ ಅಲ್ಲಿ ಎಲ್ಲ ಶಾಲೆಗೆ ಓದಿವಪ್ಪ ಅಂದ್ರೆ ಈ ಓಸು ಮಕ್ಕಳು ನಮ್ಮ ಭಾವನೆ ಬರ್ತೈತಿ. ನನ್ನ ಮಗ ಮನ್ಯಾಗ ಒಬ್ಬನೇ ನನ್ನ ಮಗ, ಆದ್ರೆ ಸ್ಕೂಲ್ ಒಳಗೆ ಓದಿವಪ್ಪ ಅಂದ್ರೆ ಆ ಓಸು ನಮ್ಮವು. ಆದಾಗ ಆ ಸ್ಕೂಲ್ನಾಗ ಕಲಿತಕ್ಕಂಥ ಮಕ್ಕಳಿಗೆ ಏನಾಗ್ತಪ್ಪ ಅಂತಂದ್ರೆ ಅದು ಒಂದು ದೇವಾಲಯ. ಎಲ್ಲ ಜನರು ಕೂಡೋದು ಎಲ್ಲಪ್ಪ ಅಂದ್ರೆ ಆ ದೇವಾಲಯ. ಅದೇ ದೇವಾಲಯ. ನಾವು ಒಂದು ದೇವಸ್ಥಾನ ಕಟ್ಟಿ ಗುಡಿ ಗೋಪುರ ಕಟ್ಟಿ ಗುಡಿ ದೇವಸ್ಥಾನ ಪೂಜೆ ಮಾಡ್ತೀವಿ ಅಂತಂದ್ರೆ ಅದಕ್ಕೆ ಪ್ರಮುಖವಾಗಿ ಒಂದು ದೇವರಿಗೆ ಒಬ್ಬತ್ವಾಗಿ ನಾನು ಪೂಜೆ ಮಾಡ್ತೀನಿ. ಆದ್ರೆ ಇನ್ನೊಬ್ಬತ್ತು ಪೂಜೆ ಮಾಡ್ಬೇಕಂದಪ್ಪ ಅಂತಂದ್ರೆ ಆ ಮೆಟ್ಲು ಹತ್ಬೇಕಾದ್ರೆ ಆಲೋಚನೆ ಮಾಡ್ತಾನೆ. ಅಲ್ಲಿ ನಾವು ಯಾವುದೇ ಒಂದು ಹಿರಿಯರು ಇರ್ತಕ್ಕಂಥ ಮೊದಲಿಂದ ಹೋರಾಟ ಮಾಡಿದಂಥ ಲೀಡ್ರುಗಳಿಗೆ ಒಂದು ಪೂಜೆ ಮಾಡೋದಿರಲಿ, ಒಂದು ಸರಸ್ವತಿ ಪೂಜೆ ಮಾಡೋದಾಗಿರಲಿ, ಯಾವುದೇ ಇರಲಿ, ಪ್ರತಿಯೊಂದು ಮಕ್ಕಳು ಪ್ರತಿಯೊಂದು ಜಾತಿಯೂ ಇರ್ತಾವ, ಎಲ್ಲ ಮಕ್ಕಳು ಸೇರಿ ಅಲ್ಲಿ ಪೂಜೆ ಮಾಡ್ತಾವೆ. ಅದೇ ದೇವಸ್ಥಾನ ದೊಡ್ಡದು. ಅದನ್ನು ಉಳಿಸ್ಕೊಳಕ ಎಲ್ಲರೂ ಪ್ರತಿಯೊಬ್ಬರು ಅಂತ ಯಾರನ್ನೂ ಹೋಗಿ ಕಿವಿಗೊಡೋದು ಬೇಡ. ಒಂದು ಲೆಟ್ರ್ ಮಾಡಿಬಿಟ್ಟು ಹೋಗಿ ಸೋಮವಾರ ದಿವಸ ಆ ಲೆಟ್ರ್ ತಪ್ಪಿಸಿ ಅವ್ರ ಕಡೆಯಿಂದ ಒಂದು ರಿಸೀಟ್ ತಗೊಂಡು ನಮ್ಮ ಹತ್ರ ಇಟ್ಕೊಳ್ಳೋಣ. ಅವ್ರು ಬೇಕಾದವರು ಬರಲಿ, ಅದಕ್ಕೆ ಎದೆಗೊಟ್ಟು ನಾವು ನಿಲ್ತು ಅಂತೇಳಿ ಇಲ್ಲಿಗೆ 2 ಮಾತು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತರಿಗೆ ಧನ್ಯವಾದ ಹೇಳ್ತಾ ಮುಗಿಸ್ತೀವಿ.